ರಾಮಪ್ಪ ಇವರು ಕಮಲಮ್ಮನವರಿಗೆ 100 ರೂಪಾಯಿಗಳನ್ನು ಪ್ರೇಮಪೂರ್ವಕವಾಗಿ ಅರ್ಪಿಸಿರುತ್ತಾರೆ. ಅವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳು. ನಮೋ ನಮೋ ಜನನಿ ಸೌಖ್ಯ ಪ್ರದಾಯಿನಿ ದೀರ್ಘಾಯುಷ್ಮಸ್ತು ಪುತ್ರ ಮೇಳಕ್ಕೇಳು. ಮಗನೇ ಅಮ್ಮಯ್ಯ, ಕರದೊಳದನುದ್ದಾರಿಯಾಗಿ ನೀನು ಹೋಗುವ ಪಯಣವೆಲ್ಲಿಗೆ? ನಾನು ಹೋಗುವ ಪಯಣದ ಗೋಷ್ಠಿ ನಿನ್ನಗೆ ತಕ್ಕಬೇಕು ಮಾತೆ. ನಿನ್ನ ಹೆತ್ತ ತಾಯಿಯಾದ ಎನ್ನ ಮುಂದೆ ತಿಳಿಸಬೇಕು ಕಂದ. ನಮ್ಮ ಕುನ್ನಿಗಳನ್ನು ಸದಬಡದ ಬರುವುದಕ್ಕೆ ಹೋಗುವನ ಮಾತೆ. ಕುಮಾರ, ಅಮ್ಮಯ್ಯ, ನೀನಿನ್ನು ಚಿಕ್ಕವನಲ್ಲವೇ? ನಾನು ಚಿಕ್ಕವನಾದರೆ ಎನ್ನ ಕರದಲ್ಲಿ ಮೆರೆಯುವ ಜಿಲ್ಲುವಾಣಿಗಳಿಗೆ ಏನಾದರೂ ಚಿಕ್ಕ ವ್ಯವಸ್ಥೆ ಇರುವುದೇಗ ಮಾತೆ. ಅಮ್ಮಯ್ಯ, ಆ ಚಕ್ರಬಿಂಬದ ವಿಸ್ತಾರವನ್ನು ಹೇಳಿದೆನು, ಚೆನ್ನಾಗಿ ಕೇಳು. ಏನು ಸವಿಸ್ತಾರವಾಗಿ ಹೇಳ ಮಾತೆ. ಕೇಳೈ ಕುವರ, ಕಾಳಗ ಭೀಕರ, ಬೇಣುವೆ ಕಿತ್ತರ, ಕುವರ ಅಮ್ಮಯ್ಯ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳ ಮಾತೆ. ಕಂಡು ಬಲಿರಣ ಮಂಡಲದೋಳು. ಮಗನೇ ಅಮ್ಮಯ್ಯ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳ ಮಾತೆ. ಕಂಡು ಬಲಿರಣ ಮಂಡಲದೋಳು ವೃಂದವ ಆ ಕಂಡವ ಬಹುಮುಂಡ. ಓ ಕಂಡು ಭಯವನು ಪಡುವೆನೇನೋ. ಓ ಅಮ್ಮಯ್ಯ, ಏನು ಮಾತುಗಳನ್ನಾಡಿದೆ. ಮಾತನಾಡಿದೆನು ಮಗನೇ. ಅದು ಏತಕ್ಕ ಮಾತೆ. ಕುಮಾರ, ಅಮ್ಮಯ್ಯ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳ ಮಾತೆ. ಕಂಡು ಭಯವನು ಪಡುವೆನೆ. ಕೇಳೈ 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 ಕುವರ. ಎನ್ನ ಮನೋ ಅರುಷಾಂಬುದಿಯಾದ ಅಭಿಮನ್ಯು ಎನ್ನನ್ನು ಪಡೆದ ಸುಭದ್ರ, ವರ್ಷ 14ರಲ್ಲಿ ದುರಾಂಗಣದ ಆಪೇಕ್ಷೆ ನಿನಗೇ ಚಿನ್ನು. ಯುದ್ಧ ಮಾಡಬೇಕೆನ್ನುವ ಅಪೇಕ್ಷೆ ಮುಂದರಿಯುವುದು ಮಾತೆ. ಅಮ್ಮಯ್ಯ, ಭೀಕರವಾದ ರಣಭೂಮಿಯನ್ನು ಕಂಡಾಕ್ಷಣವೇ ಭೀತಿ ಹೊಂದಿ ಭ್ರಾಂತನಾದಿ. ಥೋ! ನಾನೇನು ರಣಿಯಾಡಿ ಪುತ್ರನೇನು ಮಾತೆ. ಪುತ್ರ, ಅಮ್ಮಯ್ಯ, ಎತ್ತ ನೋಡಿದರತ್ತ ಮದೋನ್ಮತ್ತವಾದ ವಾರಣಾಂಗಗಳು, ವೀರರು ಖಡ್ಗದಿಂದ ಕಡಿದು ಬಿದ್ದಿರುವ ಕರ ಚರಣಾಂಗಗಳು, ಅರಳನ್ನು ತೆಗೆದು ಅಂಜಿಸುವಂತಹ ರುಂಡಗಳು, ಪ್ರೀತಿಯಿಂದ ಕುಣಿಕುಣಿದು ನಲಿದಾಡುವ ಭೂತಗಳು. ಮಗನೇ, ಅಮ್ಮಯ್ಯ, ಇಂಥ ಭಯಂಕರ ಬೀರುವ ಘೋರ ರಣಭೂಮಿಯನ್ನು ಕಂಡಾಕ್ಷಣವೇ ಭಯಗ್ರಸ್ತನಾದಿ. ಸುಮ್ಮನೆ ನಮ್ಮ ಅರಮಂದಿರಕ್ಕೆ ಹೋಗೋಣ ಬಾ ಅಭಿಮನ್ಯು. ಆ ರಣಭೂಮಿ ಎಂದರೇನು ಸಾಮಾನ್ಯ. ನೀತಿ ಮತಿಯುತರಾದ ಮಾತೆ. ಆತುರದಿಂದ ರಥವನ್ನೇರಿ ಐಕ್ಯ ಬಲವಾತ್ತವನ್ನು ಗಾತಿದೆ. ಭೂತದ ಕೀರ್ತಿಯಂತರುವ
ಪಾರ್ಥನ ಪುತ್ರನಿಗೆ ಎಂತ ರೀತಿಯ ಬೇರಬಹುದೇ? ಅಮ್ಮಯ್ಯ ಅನಯ ಊಟಗಳೊಡನೆ ಮಾತನಾಡುವ ದಾತನಿಗೆ ಇಂಥ ಊಟಾಟಿಕೆ ಎಮ್ಮಾಟುವ ಕೋತಿಗಳನ್ನ ಕಡಿದು ಮರದೊಳಗೆ ನೇತಾಡುವಂತೆ ಕಟ್ಟುವ ಭೀತಿ ರೈತರ ಮುಂದೆ ಏನು ಮಾತನಾಡಿದೆ? ಎಂತ ಮಾತನಾಡ್ತಾರೋ ಮಗನೇ? ಜನನೇ ಕಡ್ಡು ಬರದಿ ಕರ ಜಗದ ಕಾರು ಮುಖವಂಪಿಡಿದ ಹೊರಡುವ ಕಟುಗಲಿಯನ್ನು ತಡೆಯಬಹುದೇ? ಈಟಿದ ಜಲವನ್ನು ಗೆದ್ದು ಜಯ ಸಿರಿಗೊಡಿಯನಾಗಂದ ಆಶೀರ್ವಾದವನ್ನು ಮಾಡು. ನುಡಿಗಳಿಂದ ಎನ್ನನ್ನು ತಡೆಯಲಾಗದು. ಎಂದು ಸಿಡಿಲಿಗೆ ಎರಗಿಸಿ ದಟ್ಟ ಗುಡಿಸಿ ಕೂಡು ಜಡಮತಿಯ ಕುರುಪಡೆಯನ್ನು ಗಡಗಡನ ನಡುಗಿಸಿ ಬರವನು ಮಾತೆ ಲೋಕ ಪ್ರಖ್ಯಾತ ಮಾರ ಅಮ್ಮಯ್ಯ. ಮತ್ತೆ ಹೇಳುವೆನೆ ಕೇಳು. ಚೆನ್ನಾಗಿ ಹೇಳ ಮಾತೆ. ವೀರ ಕನ್ನ ದ್ರೋಣ ಗೋರೋಗಳು ವೀರರು ಆಶೂರರು ಗಂಭೀರ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳ ಮಾತೆ. ಪಾರಿ ಹೋಗಲು ಬಿಡರು ನೀ ಕೇಳೈ 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 ಹೂವರ ಅಪ್ಪ ಮಗನೇ, ಅಮ್ಮಯ್ಯ ಇದು ಏನು ಕೌತುಕವು? ಅದು ಏನ ಮಾತೆ? ಅರಿಯದ ತರುಣನಿಗೆ ಮರಳಿ ಹಿಡಿಯುವಂತೆ ನಿನಗೆ ದಾರು ಹೇಳಿದರು. ನನಗೆ ದಾರು ಬೇಡುವರ ಮಾತೆ. ಕುರುಪತಿಯ ಸೈನ್ಯದಲ್ಲಿ ಧುರಧೀರರಾದವರು ಸಾಮಾನ್ಯರೆಂದು ತಿಳಿದರು. ನಾನೇನು ಸಾಮಾನ್ಯದವನಿಗೆ ಮಾತೆ? ಕರ್ಣ, ದ್ರೋಣ, ಕೃಪ, ಶಲ್ಯ, ಅಶ್ವತ್ಥಾಮ ಸಿದ್ಧಿಗಳ ಮಾತೆ. ದುರವನ್ನು ಮಾಡಿದ ಅಖಿರತರು. ನೀನು ಏನು ಅರಿಯದ ಯುದ್ಧದ ಅನುಭವವಿಲ್ಲದ ಉಂಟಾಡುವ ಮಗನೇ, ಅಮ್ಮಯ್ಯ ಕೋದಂಡವನ್ನು piಡಿದು ಖಂಡಿತವಾಗಿ ಖಂಡನಕ್ಕೆ ಹೋಗಬೇಡ ಕುಮಾರ. ನಿನಗೆ ತಿಳಿಯದು ಆ ರಣರಂಗದ ಭೀಕರ. ದೇವಕಿಯ ಗರ್ಭದಲ್ಲಿ ಉದ್ಭವಿಸಿದ ಜನನೇ ಕಂದ, ಕಪಟ ಕುರುಪತಿಯ ಪಟ್ಟಣದೊಳಗೆ ಎನ್ನ ಗರಿಯದ ಸುಪುಟ್ಟೋತ್ತಮರು ದಾರಿರೋರು ಕರ್ಣ ದ್ರೋಣಾದಿಗಳಿರುವರು. ಕರ್ಣ ದ್ರೋಣಾದಿಗಳನ್ನು ಇಂದಿನ ರಣರಂಗದೊಳಗವರ ಖಂಡನಗಳನ್ನು ಒಂದು ಕ್ಷಣ ಮಾತ್ರದಲ್ಲಿ ನಿಂತು ತಡೆಯದಿದ್ದರೆ ಈ ಎನ್ನ ಗುತಗಳಿಂದಲಿತ್ತು ಕೊಡಬೇಕು. ಅಮ್ಮಯ್ಯ ಅನಯ, ವೈರಿಗಳ ಬಲ ಸಮೂಹವನ್ನು ನಿಗ್ರಹಿಸುವ ಪ್ರಾಜ್ಞನಾದ ಪಾರ್ಥನನ್ನ ನಿನಗೆ ಶೀಘ್ರವಾಗಿ ಆಜ್ಞೆಯನ್ನು ಮಾಡಿದರೆ ವೃಕ್ಷವಿಲ್ಲದ ಕೌರವರ ಬಲ ಭಗ್ನ ಮಾಡಿ ಬರುತ್ತೇನೆ. ಧನಂಜಯನ ಕಾಂತೆ ಬಿಟ್ಟು ಬಿಡುವ ಕುಲ್ಲ ಕೌರವರ ಚಿಂತೆ. ಅಮ್ಮಯ್ಯ ಒಂದೇ ಹಠವನ್ನು ಹಿಡಿಯಬೇಡ ಮಗನೇ. ಪರ್ವತ ಬಿಡುವುದಲ್ಲ ಮಾತೆ. ಕಂದ, ಅಮ್ಮಯ್ಯ ನೀನು ಯುದ್ಧಕ್ಕೆ ಹೋಗಿ ಹಿಂತಿರುಗಿ ಬಂದರಂತೂ ಒಳಿತಾಯಿತು. ಸಹಜವಾಗಿ ಬರುವನ ಮಾತೆ. ಇಲ್ಲವಾದರೆ ನಮ್ಮ ಗತಿಯೇನು ಕಂದ? ಅವರನ್ನು ಜಯಿಸಿ ಅವರ ಜರಗಳನ್ನು ನಿನ್ನ ಪಾದದಲ್ಲಿ ತಂದಿಡುವವರಿಗೂ ಈ ನನ್ನ ಮುಖವನ್ನು ನೋಡಬೇಡ ಮಾತೆ. ಕುಮಾರ, ಅಮ್ಮಯ್ಯ ಹೇಳಿದನೆ ಕೇಳು. ಚೆನ್ನಾಗಿ ಹೇಳ ಮಾತೆ. ನಾಗರ ದಕ್ಷ ಶಿವನು ನೋಡನು ಈ ಕೇಳನು ಗಾಯ
ಹೌದು ಮಾತೆ. ಮಗನೇ, ಅಮ್ಮಯ್ಯ. ಸಿಂಹದ ಮುಂದೆ ಆನೆಯು ಪರಿಣಮಿಸುವುದೇ? ಹೌದು ಮಾತೆ. ದುರ್ಬಲರಾದ ಕೌರವರ ಸೈನ್ಯವನ್ನು ಕೊಟ್ಟರೆ ಅಯ್ಯೋ ಹೆಬ್ಬಾವಿನ ಬಾಯಿಯೊಳಗೆ ಹುಬ್ಬಿ ಮರಿ ಸಿಲುಕಿದಂತಾದೀತು. ಓ ಅಮ್ಮಯ್ಯ, ಏನು ಮಾತುಗಳನ್ನಾಡಿದೆ ಮಗನೇ. ಅಮ್ಮಯ್ಯ, ಈ ಪಡವಿಯನ್ನು ನಡಗಿಸುವ ಸಾಲ್ಗಟ್ಟಿ ಸಕ್ಕಿ ನಿಂತಿರುವ ಸೈನ್ಯವು ನಿನ್ನನ್ನು ಎತ್ತೆತ್ತಲೋ ಬಿಡದೆ ಮುಟ್ಟಿಕೊಂಡರೆ ಆಗ ನೀನು ದಿಕ್ಕು ತಪ್ಪಿ ಅಮ್ಮ ಎಂದು ದುಃಖ ಪಡುವ ಸಮಯದಲ್ಲಿ ನಿನ್ನನ್ನು ಅರ್ಥತೆಯಿಂದ ಮನ್ನಿಸುವುದಾರು. ಹೇ ಅಮ್ಮಯ್ಯ, ಏನು ಮಾತುಗಳನ್ನಾಡಿದೆ ಕಂದ. ಅಮ್ಮಯ್ಯ, ನೀನು ಒಂದೇ ಹಠವನ್ನು ಹಿಡಿದು ಹೋದರೆ ಹಿಂದೂ ಪುರುಷನ ಎಂದಿಗೂ ಮೆತ್ತಲಾಡುವ ಬಾಲ ಭಂಗಕ್ಕಿಲ್ಲ. ಆಹೋ ಪಟಕ ಜನರೇ, ಗಣ್ಣಾದಿಗಳಂ ತಡೆದ ಯುದ್ಧವನ್ನು ಪಡುವ ಕಟಕನೆಯ ಮುಂದೆ ಒಟಕನೆಂದು ನೋಡಿದರೆ ಅಮ್ಮಯ್ಯ, ಕನಯ, ಗುಪ್ಪಿಯ ಬಲಿಯೊಳಗೆ ಎಪ್ಪೂನು ಮರಿ ಬೀಳುವುದಂತೆ, ಕೊಬ್ಬಿದ ಆನೆಗೆ ಸಿಂಹದ ಮರಿ ಕೈವಶವಾಗುವುದಂತೆ. ಅಹೋ ಜನರೇ, ಮತಗಳ ನಿರ್ಧಾರ ಕಾಸುವಂತ ಪರಿತ ಬೇರ ಬೊಬ್ಬೆಯಲ್ಲಿಟ್ಟರೆ ಯಾವ ದುರ್ಬಲರಾದ ಕೌರವರೆಂಬ ಕಪ್ಪಚ್ಚಿಗಳ ಗರ್ಭ ಭಾಗ ಮಾಡುವ ಮೂರ್ಛಗದ ಅರ್ಜುನನ ನಂದನನ ಮುಂದೆ ಈ ದುರ್ಜನರ ದೌರ್ಜನ್ಯತರ ಊರ್ಜಿತವಾಗಿ ಸಾಗಲಾರದ ಮಾತೆ ನಿಯಮವನ್ನು ಕೊಡಿ ಜಾಗ್ರತೆ. ಅಮ್ಮಯ್ಯ, ಮಾತೆ ಬೇಡ ಇಂಥ ಗುಣ ಮಾಡಲು ನಿನ್ನಾಗೆ ಕೇಳು ಬರುವುದು ಸಹಜ. ಚೆನ್ನಾಗಿ ಕೇಳು. ಬೇಡು ಮಗನೇ ಬೇಡಿಕೊಂಡೇನು ಮಾಡದಿರು ಆತುರ ಬೇಗನೆ ಕಂದ. ನೀನು ಒಂದೇ ಹಠವನ್ನು ಹಿಡಿಯಬೇಡ ಮಗನೇ. ಅಗ್ರವಂತ ನಿಲ್ಲುವುದಲ್ಲ ಮಾತೆ. ಚೆನ್ನಾಗಿ ಕೇಳು. ಮಾಡದಿರು ಆತುರ ಬೇಗನೆ ಮಗನೇ. ಆಡಿ ಪಾಡುವುದನ್ನು ಬಿಟ್ಟು ಕಂದ. ಅಮ್ಮಯ್ಯ, ಚೆನ್ನಾಗಿ ಕೇಳು. ಚೆನ್ನಾಗಿ ಮಾತೆ. ಆಡಿ ಕಾಡುವುದನ್ನು ಬಿಟ್ಟು ಕೋಡಿ ಕಾಳಗಲೇಕೋ ಮಗನೇ. ಮಗನೇ ಮಗನೇ ಅಪ್ಪ ಮಗನೇ, ನಿನಗೆ ವಿಧ ವಿಧವಾಗಿ ಪೇಳುವೆ ಎನ್ನ ನುಡಿಯನ್ನು ಮೀರಬೇಡ ಬೇಗ. ಇವತ್ತಾ ನಿಲ್ಲುವುದಲ್ಲ ಮಾತೆ. ಎಂಥ ಸಂಪತ್ತನ್ನಾದರೂ ಕಾಲ ಕ್ರಮೇಣದಿಂದ ಕಾಣಬಹುದು. ಮಾತೆ, ಆದರೆ ಸಂತಾನವೆಂಬ ಮಹದೈಶ್ವರ್ಯವನ್ನು ಎಂದಿಗೂ ಕಾಣಲಾಗದು. ಕೌರವರನ್ನು ಗೆದ್ದು ಜಯ ಸಿರಿವದೆಯಲಾಗೆಂದು ಆಶೀರ್ವಾದವನ್ನು ಮಾಡಿ ನೋಡಿ ಜನನೇ. ಕಂದ, ಅಮ್ಮಯ್ಯ, ನಮಗೆ ದೊರಕಿದ ಫಲವನ್ನು ನಾವು ಪ್ರಾಪ್ತಗೊಳಿಸಬೇಕಲ್ಲದೆ
ಮಂಕುತನದಿಂದ ಕೌರವನ ಬಿಂಕವನ್ನು ಮುರಿಯುವುದೆಂದರೆ ಎನ್ನ ಮನಸ್ಸು ಒಪ್ಪದು. ನೀನು ಸರ್ವತಾ ಹೋಗಬೇಡ ಪುತ್ರ ಕೋಮಲಗಾತ್ರ. ಉಲಗಿರಿ ಪರ್ವತಗಳನ್ನೆಲ್ಲ ನಲಗಿಸುವ ಕಲಿತಿಲಕನ ಮುಂದೆ ಬಾಲಕನಂದು ಈಸುವ್ಯಾತಕ್ಕೆ ಸದವಾಲವಂ ಜಗದರಿಗೂ ಬಲಕ್ಕೆ ಕಾಲ ಬೈರವ ನೆನೆಸುತ್ತದೆ. ಈ ಭೂಕಾಲದಲ್ಲಿರಬೇಕಾಗಿ ವೈದಿಕರ ಸಮೂಹವನ್ನು ನಿಗ್ರಹಿಸುವ ಪ್ರಾರ್ಥನಾದ ಪಾತ್ರನನ್ನು ನನಗೆ ಶೀಘ್ರವಾಗಿ ಆಜ್ಞೆಯನ್ನು ಮಾಡಿದರೆ ನೆನಪ ಕೌರವರ ಮುದ್ದು ಮಾದ ಪುತ್ರರನ್ನು ಈ ಯುದ್ಧದ ಮಾಡಿ ಬರವನ ಶತಚಿತ್ತ. ಓ ಅಮ್ಮಯ್ಯ, ಕೌರವರನ್ನ ಜಯಪ್ರದವನ್ನು ವೀರ ಮಾತ ಎಂಬ ಭಾವವನ್ನು ತೀವ್ರವಾಗಿ ಎನ್ನ ಗಾತ್ರವಾದವನ್ನು ಮಾಡಿ ಜನನೇ ಬಿಟ್ಟು ಬಿಡ ಕುಲ್ಲ ಕೌರವರ ಆಲೋಚನೆ. ಪರ್ವತ ಬರವನ ಮಾತೆ ಇಲ್ಲವಾದರೆ ನಮ್ಮನ್ನು ನಡು ನೀರಿನಲ್ಲಿ ಕೈ ಬಿಟ್ಟಂತಾಗುವುದಿಲ್ಲವೇ ಕಂದ. ನಿಮ್ಮ ಆಶೀರ್ವಾದ ಹೊಂದಿದ್ದರೆ ಗೌರವರನ್ನ ಪುಣ್ಯಗಳನ್ನು ಜಗವಡಿದ ಬರವನ ಮಾತೆ. ಕುಮಾರ ಅಮ್ಮಯ್ಯ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳ ಮಾತೆ. ಎಲ್ಲ ಪುರುಷರು ಮೆಚ್ಚುವಂತೆ ಮಹಾದ ಕಾರ್ಯವನ್ನು ಮಾಡಿಕೊಂಡ ಬರವನ ಮಾತೆ. ಚೆನ್ನಾಗಿ ಕೇಳು ಕಂದ. ಚೆನ್ನಾಗಿ ಹೇಳ ಮಾತೆ. ಅಭಿಮನ್ಯು ಪಡೆದ ಜನನಿಯಾದ ಸುಭದ್ರ ಲೋಕದಲ್ಲಿ ತಂದೆ ತಾಯಿಗಳಾದವರು ಮಕ್ಕಳು ಸುಖವಾಗಿರಲಿ ಎಂದು ಮನೋ ಕೋರಿಕೆಯನ್ನು ಕೈವರು. ಹೌದು ಮಾತೆ. ಅಮ್ಮಯ್ಯ, ಘೋರತರ ಮಾವರಣ ಮಂಡಲಕ್ಕೆ ಮಾತಾಪಿತರು ಸುತರನ್ನು ಎಂದಿಗೂ ಕಳುಹಿಸಲಾರರು. ಹೃದಯ ತಕ್ಕ ಮಾತೆ. ಕಂದ ಅಮ್ಮಯ್ಯ, ಜಲನಿಧಿಯ ಮಧ್ಯವನ್ನು ಕೊಟ್ಟು ಹಿಂತಿರುಗಿ ಬರಬಹುದು. ಅಹೀಪತಿಯ ಪಡೆಮಂಡಲವನ್ನು ಕಾಣಬಹುದು. ಮೃತ್ಯುವಿನ ಸಮ್ಮತಕ್ಕೆ ಹೋಗಿ ತಿರುಗಿ ಬರಬಹುದು. ಆದರೆ ಪದ್ಮವ್ಯೂಹವನ್ನು ಕೊಟ್ಟು
ಮಾತು ಗೆಲುವು ಪಂದಿ ಎಂದಿಗೂ ಬರಲಾಗದು. ಮಗನೇ, ಆಹೋ ಅಮ್ಮಯ್ಯ, ಕಲ್ಲುಗಳನ್ನೇ ಗೆಲ್ಲು ಹೋಗೆಂದು ನಿನಗೆ ನಾನು ನೇಮವನ್ನಿಟ್ಟರೆ ಬಲ್ಲ ಪುರುಷರಾದವರು ನನ್ನನ್ನು ಕಲ್ಲ ಮನುಷ್ಯರೆಂಬುದಕ್ಕೆ ಸಂಶಯವೇ ಇಲ್ಲ. ಆದ ಕಾರಣ ನಿನ್ನ ಗಲ್ಲ ಹಿಡಿದು ನಾನು ಬೇಡಿಕೊಂಡೆ. ನೀನು ಸರ್ವತಾ ಹೋಗಬೇಡ ಪುತ್ರ, ಕೋಮಲಗಾತ್ರ. ಆಹೋ ಪಟದ ಜನರೇ, ಮರೀಚಿಕೆಯ ತೆರೆಗಾರು ಗೊಲ್ಲಾಕುವುದುಂಟೆ ಅಸಹ್ಯಕರವಾದ ಮುದ್ರೆ ಎಂತೆಂದು ಜೀವಿಸುವ ಜಗದ ಮಹಾವನ್ನ ಕೂಡಿ ಆ ಅರಿಯಚ್ಚನಂ ಗೆಲ್ಲುವುದುಂಟೆ. ಅಮ್ಮಯ್ಯ, ಕೌರವರಮ್ಮ ಗುರಿಯ ಬಲದೊಳಗೆ ಹಿರಿಯ ಹುಲಿಯಂತ ತೋರಿದರ ಸಂಧಾನದಿಂದ ಕೌರವರವನ್ನೆಲ್ಲ ತರೆದು ಬರುವನು. ಜನ್ಮ ಜನ್ಮಾಂತರಕ್ಕೆ ಸಹಕಾರಿಯಾದ ವೀರ ಕ್ಷತ್ರಿಯರ ಧರ್ಮವನ್ನು ಸಂಪಾದಿಸಬೇಕಲ್ಲದೆ ಇತ್ವತ್ಫಲದಿಂದ ಮಾನ್ಯತರಾಗಿ ಮುಂದಿಡುವ ಒಂದು ಹೆಜ್ಜೆಗೆ ಅಶ್ವಮೇಧ ಫಲ ಪ್ರಾಪ್ತಿಯಾಯಿತೆಂದು ಸುರತಿಗಳ ಕರವೆತ್ತಿದಾರ್ತಿಯು. ಓ ಅಮ್ಮಯ್ಯ, ಈ ಶಾಶ್ವತವಾದ ಶರೀರವನ್ನು ನೆಚ್ಚಿ ಹಿಂಜರಿದರೆ ವ್ಯರ್ಥವಾಗಿ ಕೆಟ್ಟವರೆಂದು ಆಚಾರ್ಯ ಎಚ್ಚರ ಕೊಟ್ಟಿರುವರಲ್ಲದೆ ಕರಪಲ್ಲವದು ಬಿಲ್ಲು ಬಿಡಿದು ಕರ ಸಲ್ಲಣಿಸಿ ಹೋಗುವ ಸಮಯದಲ್ಲೇ ಸೊಲ್ಲು ಕೇಳಿ ನಿಲ್ಲುವುದಕ್ಕೆ ಕೊಲ್ಲವಂಶದ ಭಾರಿ ಕರುಣ ದ್ರೋಣಾದಿಗಳ ಎದೆ ಜಲ್ಲನ್ನುವಂತೆ ಒಡೆದು ಬರಬನ ಧನುಜಯನ ಕಾಂತೆ ಬಿಟ್ಟು ಬಿಡು ನಿನ್ನ ಮನಸ್ಸಿನ ಚಿಂತೆ. ಮಾತೆ, ನಿನ್ನ ತಂದೆಯು ಬಂದು ಕಂದನು ಎತ್ತ ಹೋಗಿನೆಂದು ಕೇಳಿದರೆ ಏನೆಂದು ಹೇಳಬೇಕು? ಕೌರವರೊಡನೆ ಇದ್ದಕ್ಕೆ ಹೋಗಿಯನೆಂದು ಹೇಳ ಮಾತೆ. ಕಂದ, ಅಮ್ಮಯ್ಯ, ಹೇಳುವಿನಿ ಕೇಳು. ಎಂತ ಹಾಗೆ ಹೇಳ ಮಾತೆ. ಹೊರಗೆ ಹೋದರೆ ನಿಮ್ಮ ಕರಿಬೇಗ ಸರಸ
ಆತನು ಬಂದು ಚಿಂತಾಮಣಿ ಎಂಬ ಪುತ್ರರತ್ನವು ಎತ್ತ ಹೋಗಿದೆ ಎಂದು ಬಿತ್ತರಿಸಿದರೆ ಆತನಿಗೆ ನಾನೇನೆಂದು ಪ್ರತ್ಯುತ್ತರವನ್ನು ಕೊಡಲಿ? ಯಕ್ಷಬಲವನ್ನು ಒಕ್ಕಲಿಕ್ಕೆ ಜಯಾಂಗಳೆಯನ್ನು ಪಾಣಿಗ್ರಹಣ ಮಾಡಿಕೊಂಡು ಬರುವುದಕ್ಕೆ ಹೋಗಿ ಎಂದು ಹೇಳ ಮಾತೆ. ನೀನು ಎತ್ತ ಹೋಗಿದ್ದರೂ ಕರಿಯ ಕುಂಭಸ್ಥಲವನ್ನು ಸೀಳುವ ಸಿಂಹದ ಕರೆಯೇ ಎತ್ತವ ಎಂದು ಎತ್ತಿಕೊಂಡು ಅತ್ಯಾನಂದ ಪಡುವ ನಿನ್ನ ಹೆತ್ತಾತನಾದ ಪಾರ್ಥನ ಬರುವ ಪರ್ಯಂತರ ನಿನ್ನ ಚಿತ್ತವನ್ನು ನಿಲ್ಲಿಸು. ಅವತ ನಿಲ್ಲಿಸುವುದಿಲ್ಲ ಮಾತೆ. ನೀನು ಒಂದೇ ಹಠವನ್ನು ಹಿಡಿದು ಹೋದರೆ ಹಿಂದೂ ಪುರುಷನು ಎಂದಿಗೂ ಮೆಚ್ಚಲಾರನೋ ಬಾರ ಭವ್ಯ ಗುಣಶೀಲ. ಆಹೋ ಜನನಿ, ಎಷ್ಟು ಹೇಳಿದರೂ ಬಿಡದು ನಿನ್ನ ಮನದ ಆಲೋಚನೆ. ಅಮ್ಮಯ್ಯ, ಪೂರ್ವ ಜನ್ಮದ ಸುಕೃತ ಹೊಂದಿರ್ತದೆ, ಮೇರೋ ಸರ್ವತಾಗ್ರದಲ್ಲಿರ್ತದೆ, ಭಯವೇ. ಅಮ್ಮಯ್ಯ, ಜಗದೋದ್ಭವವನ್ನು ಬರೆದ ಪ್ರಾರಬ್ಧ ಕರ್ಮವನ್ನು ಗಜಗಜ ಮಾಡಿ ನಿಲ್ಲುವುದಕ್ಕೆ ಜೀವನ್ಮುಕ್ತನಿಗೆ ಸಾಧ್ಯವಾದ ಜನ್ಮಗಳಿಗ ಸಾಧ್ಯವಾಗುವುದು. ಇಂದಿನ ಅವಧಿ ತಂದೆಗಳ ಇವರು ಕೈಗೊಂಡಿರುವ ಕಾಲದ ಈ ನಿನ್ನ ಕಣ್ಣನಿಟ್ಟು ಫಲವೇನು? ಅಮ್ಮಯ್ಯ, ಈ ಹಿಂದಿನ ದಿನ ಪುರಂದರಾಜ ವಿಜಯರು ಒಂದುಗೂಡಿ ಬಂದರು. ಈ ಹಿಂದೇನು ಜಗಜಾಕ್ಷರನ ಬಲ ಬಿಡದು ಜನಕನಾದ ಪಾರ್ಥನು ಸಮರಕ್ಕನವಾದರೆ ಜನವೊಮ್ಮರೆ ಒಡೆದು ಕುಟಕಿಯಲ್ಲಿರುವ ಮನವನ್ನು ಹೊರಬಲ್ಲವತೆ ಬಿಲ್ಲು ಬಿಡದು ಕಲ್ಲಣಿಸಿ ಹೋಗುವ ಸಮಯದಲ್ಲಿ ನಿನ್ನ ಸೊಲ್ಲು ಕೇಳಿ ನಿಲ್ಲುವುದಕ್ಕೆ ಇಲ್ಲಿ ಬಲ್ಲವಂತಿದವರು ಧಾರಿಲ್ಲ. ಅಮ್ಮಯ್ಯ, ಬಲಹೀನನಾದ ಗುರುಪತಿಗೆ ನಿಮ್ಮಣ್ಣನ ಬಲರಾಮನಾಗಿ ಬೆಂಬಲವಾಗಿ ಬಂದರೆ ಅವನ ಆಲಾಯವನ್ನು ಮುರಿದು ಕುಂಬನಿಗೆ ಕೆಡದಿದ್ದರೆ ಇನ್ನು ಮುಂದೆ ಎನ್ನ ಕಲಂಬುದ್ಯದಲ್ಲಿ ಹಣ್ಣು ಹಿಡಿಯುವುದಿಲ್ಲ. ಎಲ್ಲ ದೈವವನ್ನು ನಂಬಿ ಆಜ್ಞೆ ಪಡುವವರಿಗೆ ನಿಮ್ಮ ಪಾದ ಜಗಂಗ ಬಿಡುವುದಿಲ್ಲ ಮಾತೆ. ಅಪ್ಪ ಸಾರಥಿ, ಅಮ್ಮ ತಾಯಿ, ಈ ಮಗನಿಗೆ ಎಷ್ಟು ಹೇಳಿದರೂ ತನ್ನ ಹಠವನ್ನು ಬಿಡಲಿಲ್ಲ. ಇವನ ಮಡದಿಯರಾದ ಉತ್ತರಿಕನ ಕಾಂಗಿರನ್ನು ಕಳಿಸಪ್ಪ ಸಾರಥಿ. ಅತಿ ಜಾಗೃತಿ. ನಮ್ಮ ಅಪ್ಪನಿಗೆ ತಾಯಿ ಸೌಖ್ಯಪದಾಯ. ¡Gracias!
ನಾನು ಪಂಥವನ್ನು ತೊಟ್ಟು ಚಕ್ರಗುಮ್ಮದ ಕೋಟೆಗೆ ಹೋಗುವನಂತೆ ಕಾಂತನಿಗೆ ನೀತಿ ಮಾತುಗಳನ್ನೇ ಹೇಳಿ ಅರಮಂದಿರಕ್ಕೆ ಕರೆದುಕೊಂಡು ಬರೋಣ ಕಂಡಿಯ ಉತ್ತರೆ